ಡಬಲ್ ಪೇಮೆಂಟ್ ಆಗುತ್ತೆ. ಡಬಲ್ ಪೇಮೆಂಟ್ ಆಗುತ್ತೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬಂದಿದ್ದೀವಿ ಅವರೆಕಾಳು ಮೇಳಗೆ. 24 ವರ್ಷ ಆಗಿದೆ ಅವರೆಕಾಳು ಮೇಳಕ್ಕೆ ಬಂದಿದ್ದೀವಿ. ಇಲ್ಲಿ ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸಲ್ಲಿ ನಡೀತಾ ಇದೆ. ಸಂಡೇ ಬಂದಿದ್ದೀವಿ, ಸ್ವಲ್ಪ ರಶ್ ಇದೆ. ಅವರೆಕಾಳಿಂದ ವೆರೈಟಿ ಡಿಶಸ್ ಎಲ್ಲ ಮಾಡ್ತಾ ಇದ್ದಾರೆ, ಫಾರ್ಮರ್ಸ್ಗೆ ಹೆಲ್ಪ್ ಆಗಲಿ ಅಂತ. ಇದು ವಾಸವಿ ಕಾಂಡಿಮೆಂಟ್ಸ್ ಅವರು ನಡೆಸ್ತಾ ಇರೋದು ಮೇಳ ಇದು. ಬನ್ನಿ ನೋಡೋಣ ಏನೇನಿರುತ್ತೆ ಒಳಗೆ ಅಂತ, ಟೇಸ್ಟ್ ಮಾಡಿ ಹೆಂಗಿರುತ್ತೆ ಅಂತಲೇ ಹೇಳ್ತೀವಿ. ಬನ್ನಿ ನೋಡೋಣ, ಕೀಪ್ ವಾಚಿಂಗ್. ಅವರೆಕಾಳು ಅಂದರೆ ಜಾಸ್ತಿ ಜನಕ್ಕೆ ಇಷ್ಟ ಆಗಲ್ಲ, ಬಟ್ ಇಲ್ಲಿ ವೆರೈಟಿಯಲ್ಲಿ ಮಾಡಿ ಕೊಡ್ತಾರೆ ಅವರೆಕಾಳನ್ನ. ಸೊ ನೋಡೋಣ ಬನ್ನಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಶೇರ್ ಕಮೆಂಟ್ ಮಾಡಿ ನಮ್ಮೆಲ್ಲ ವಿಡಿಯೋಸ್. ಈ ಕಡೆಯಿಂದ ಹೋಗೋಣ. ಐಸ್ ಕ್ರೀಮ್ ಕೌಂಟ್ರ್ ಅಂತೆ, ಫಸ್ಟ್ ಎಲ್ಲ ಐಸ್ ಕ್ರೀಮ್ ಕೌಂಟ್ರ್ ಇದೆ. ಓಹೋ, ಹೆವಿ ರಶ್ ಇದೆ ಇವತ್ತು, ವೀಕೆಂಡ್ ಬೇರೆ, ಕತ್ತು ರಶ್ ಇದೆ. ನಂದು ಮೈಕ್ ಬೇರೆ ಆಫ್ ಆಗಿತ್ತು, ಗೊತ್ತೇ ಆಗಲಿಲ್ಲ, ನೋಡ್ಕೊಂಡೇ ಇಲ್ಲ, ಆಡಿಯೋ ಇಲ್ಲ, ಸಾರಿ. ಇಲ್ಲಿ ನೋಡಿ ಮೆನು ಹಾಕಿದ್ದಾರೆ, ಪ್ರೈಸಸ್ಸು ಮತ್ತು ಏನೇನು ಮೆನು ಇದೆ ಎಲ್ಲ ಹಾಕಿದ್ದಾರೆ. ಮೊಸರು, ಕೊಡಬಳೆ ಮತ್ತು ಮುದ್ದೆ ಎಲ್ಲ ಸಿಗುತ್ತೆ. ಇಷ್ಟೊತ್ತು ಕ್ಯೂನಲ್ಲಿ ನಿಂತ್ಕೊಂಡ್ಮೇಲೆ ಸಿಕ್ತು ಚಿತ್ರಾನ್ನ. ಫಸ್ಟ್ ಸಿಕ್ಕಿದ್ದೆ ಅದು ಚಿತ್ರಾನ್ನ. ಹೋಗಿದ್ದು ಬಿರಿಯಾನಿ ತೊಗೊಳಕ್ಕೆ ಅಂತ, ನೋಡಿದ್ರೆ ಚಿತ್ರಾನ್ನ ಸಿಕ್ತು. ಅವರೆಕಾಳು ಬಿರಿಯಾನಿ ಇತ್ತು, ಸಿಗಲಿಲ್ಲ. ಲೈನಲ್ಲಿ ನಿಂತು ಆಕಳಿಸ್ತಾ ಇದ್ದಾರೆ. ಇದು ಬಂದ್ಬಿಟ್ಟು ಚಾಟ್ ಬ್ಯಾಸ್ಕೆಟ್ ಅಂತೆ, 135 ರುಪೀಸು, 6 ಪೀಸ್ ಏನೋ ಬರುತ್ತೆ. ನೋಡಿ ಎಷ್ಟು ಕ್ಯೂ ಇದೆ, ಎಲ್ಲರೂ ಅಲ್ಲಲ್ಲೇ ಕೂತ್ಕೊಂಡು ಬೇರೆ ತಿಂತಾಯಿದ್ರು. ಮತ್ತು ಏನು ಅಂದರೆ ಕ್ಯೂನಲ್ಲಿ ನಿಂತಿದ್ರು ಅಲ್ಲಿ ಕೌಂಟ್ರವ್ರಿಗೂ ಹೋಗೋವ್ರಿಗೂ ಖಾಲಿ ಅಂದಮೇಲೂ ವಾಪಸ್ ಬಂದಿದ್ದೀವಿ, ಹಾಗೂ ಆಗಿದೆ. ಇಷ್ಟೊಂದು ಐಟಮ್ ಸಿಗಲಿಲ್ಲ. ಅವರೇ ಬೇಳೆ ಮಸಾಲೆ ವಡೆ ಮತ್ತು ಹಿಟ್ಟಿಗೆ ಬೇಳೆ ಬೋಂಡ ಇದು ಸಿಕ್ತು. 30 ರುಪೀಸ್ ಈಚ್ ಪ್ಲೇಟು, ಎರಡೆರಡು ಕೊಡ್ತಾರೆ ಒಂದಕ್ಕೆ. ಅಲ್ಲೇ ಪ್ರಿಪೇರ್ ಮಾಡಿ ಕೊಡ್ತಾಯಿದ್ರು, ಬಟ್ ಇವ್ರಿಗೆ ರಶ್ನ ಹ್ಯಾಂಡಲ್ ಮಾಡೋಕ್ಕೆ ಆಗಲಿಲ್ಲ. ಎಷ್ಟು ಅಂದರೆ ಡಿಲೇ ಮಾಡೋರು ಸ್ವಲ್ಪ ಜನಕ್ಕೆ, ಬ್ಯಾಚ್ ವೈಸ್ ಥರ ಕೊಡ್ತಾಯಿದ್ರು. ಇದು ಪಡ್ಡು, ಅವರೇ ಬೇಳೆ ಪಡ್ಡು ಇಲ್ಲೇ ಮಾಡಿ ಕೊಡ್ತಾಯಿದ್ದಾರೆ. ಇವ್ರ ಹತ್ರ ಜಾಸ್ತಿ ಜನ ಇಲ್ಲ ಕುಕ್ ಮಾಡೋಕೆ, ಅದೇ ಪ್ರಾಬ್ಲಮ್ ಆಗಿದ್ದು. ಅವರೇ ಬೇಳೆ ಪಡ್ಡು ಜೊತೆಗೆ ಹಿಟ್ಟಿಗೆ ಬೇಳೆ ಸಾರು, ಮತ್ತು ಅವರೇ ಬೇಳೆ ದೋಸೆ ಜೊತೆಗೆ ಹಿಟ್ಟಿಗೆ ಬೇಳೆ ಸಾರು. ಸಿಕ್ಕಾಪಟ್ಟೆ ರಶ್ ಇದೆ. ವೀಕೆಂಡಲ್ಲಿ ಬಂದಿರೋದು, ವೀಕ್ಡೇಸಲ್ಲಿ ಬರೋದೇ ಬೆಟರು. ನೆಕ್ಸ್ಟ್ ಟೈಮ್ ಏನಾದ್ರು ಈ ಥರ ಪ್ಲ್ಯಾನ್ ಮಾಡಿದ್ರೆ ಒಂದು 10 ಜನ ಅಟ್ಲೀಸ್ಟ್ ಯಾರು ಬಂದರೆ ಒಬ್ಬೊಬ್ಬರು ಒಂದೊಂದು ಸ್ಟಾಲ್ಗೆ ಹೋಗಿ ತೊಗೊಂಡು ಬರೋ ಥರ ಇರ್ಬೋದು. ಒಂದೊಂದು ಡಿಶ್ನ ವೆಯ್ಟ್ ಮಾಡಿ ತೊಗೊಂಬರ್ಬೋದು. ಇದು ಬಂದ್ಬಿಟ್ಟು ಬೇಕ್ರಿ ಫುಡ್ ಐಟಮ್ಸ್ ಅಂತ ಒಂದು ಕೌಂಟ್ರ್ ಇದೆ. ಇಲ್ಲಿ ಏನಪ್ಪ ಅಂದರೆ ಎಲ್ಲ ನಾರ್ಮಲ್ ಸ್ವೀಟ್ಸ್ ಎಲ್ಲ ಬಂದು ಅವರೆಕಾಳಿಂದನೇ ಮಾಡಿದ್ದಾರೆ. ಮತ್ತು ಚಿಕ್ಕಿ ಅದು ಎಲ್ಲನೂ ಅವರೆಕಾಳು, ಜಿಲೇಬಿ ಎಲ್ಲ ಅವರೆಕಾಳಿಂದ ಮಾಡಿದ್ದಾರೆ. ಬಟ್ ಇಲ್ಲೊಂದು ಪ್ರಾಬ್ಲಮ್ ಏನಾಯಿತು ಅಂತಂದರೆ 1 ಅವರ್ ಕ್ಯೂನಲ್ಲಿ ನಿಂತ್ಕೊಂಡು ಟೋಕನ್ ತೊಗೊಂಡಿರ್ತೀವಿ, ಅವ್ರು ಫಸ್ಟ್ ಕೊಡೋದು ಬಿಟ್ಬಿಟ್ಟು ಬೇರೆ ಕಡೆಯಿಂದ ಬಂದು ನಿಂತವ್ರಿಗೆ ಬಂದುಬಿಟ್ಟು ಡಬಲ್ ಪೇಮೆಂಟ್ ಇಸ್ಕೊಂಡು ಬೇಗ ಕೊಟ್ಟು ಕಳಿಸ್ಬಿಟ್ರು. ಅದೊಂದು ಪ್ರಾಬ್ಲಮ್ ಆಯಿತು. ಡಬಲ್ ಪೇಮೆಂಟ್ ಆಗುತ್ತೆ. ಡಬಲ್ ಪೇಮೆಂಟ್ ಆಗುತ್ತೆ. ಡಬಲ್ ಪೇಮೆಂಟ್ ಈ ಥರ ಕ್ಯೂನಲ್ಲಿ ಬಂದಿಲ್ಲ ಅಂದರೆ ಇಲ್ಲಿ ಡಬಲ್ ಪೇಮೆಂಟು. ಬಟ್ ಎಷ್ಟೊಂದು ಜನ ಕ್ಯೂನಲ್ಲಿ ನಿಲ್ಲಕ್ಕಾಗಿಲ್ಲ, ವೆಯ್ಟ್ ಮಾಡೋಕ್ಕಾಗಿಲ್ಲ ಅಂತ ಡಬಲ್ ಪೇಮೆಂಟ್ ಕೊಟ್ಟರು. ಪಾಪ ಏನು ಮಾಡೋಕ್ಕಾಗಿಲ್ಲ. ಎಷ್ಟೊಂದು ಜನ ಜಿಲೇಬಿ ವಡೆ ಎಲ್ಲ ತಿಂತಾಯಿದ್ದೀವಿ. ನಾವು ತೊಗೊಂಡಿದ್ದ ಐಟಮ್ಸು ಟ್ರೈ ಮಾಡಿದ್ದು ತುಂಬ ಚೆನ್ನಾಗಿತ್ತು, ಟೇಸ್ಟ್ ವೈಸ್ ಎಲ್ಲ. ನೀರೊಂದು ಅವರೆಕಾಳಿಂದ ಮಾಡಿಲ್ಲ ಅಂತ ತೋರಿಸ್ತಾ ಇದ್ದಾರೆ. ಇನ್ನೆಲ್ಲ ನಾರ್ಮಲ್ ಸ್ಟಾಲ್ಸು, ಶಾಲು, ನೇಲ್ ಆರ್ಟ್ಗಳು ಮತ್ತು ಮೊಬೈಲ್ ಕವರ್ಸು ಆ ಥರ, ಮತ್ತು ಟ್ವಿಸ್ಟಾಟೋಸ್ ಅದೆಲ್ಲ ಇದ್ದಿದ್ದೆ ನಾರ್ಮಲ್ ಸ್ಟಾಲ್ಸ್ ಈ ಕಡೆ. ಬಟ್ ಈ ಕಡೆ ಯಾರು ಜನ ಜಾಸ್ತಿ ಇರಲಿಲ್ಲ, ಬರೀ ಎಲ್ಲ ಫುಡ್ ಕೌಂಟ್ರಿಗೆ ಜನ ಜಾಸ್ತಿ ಇತ್ತು.
ಆಗಲೇ ಹೇಳ್ದಂಗೆ ಎಷ್ಟೊಂದು ಐಟಮ್ಸು ಮಿಸ್ ಆಯಿತು ನಮಗೆ. ಹೋಳಿಗೆ ಮತ್ತು ಐಸ್ ಕ್ರೀಮ್ ಟ್ರೈ ಮಾಡ್ಬೋದಾಗಿತ್ತು, ಬಟ್ ಕ್ಯೂ ಜಾಸ್ತಿ ಆಗಿದ್ದರಿಂದ ನಮಗೆ ಟೈಮ್ ಸ್ವಲ್ಪ ಸಾಲದೇ ಇರೋದ್ರಿಂದ ಆಗಲಿಲ್ಲ ಟ್ರೈ ಮಾಡೋಕ್ಕಾಗಲ್ಲ. ನೀವು ಟ್ರೈ ಮಾಡಿ, ಖಂಡಿತ ಎಲ್ಲನೂ ಸಿಕ್ಕಿದ್ರೂ ಟ್ರೈ ಮಾಡಿ. ಇವಾಗ ಇದೊಂದು ಬಂದಿದೆ, ಡ್ರೈ ಐಸ್ ಜ್ಯೂಸ್ ಅನಿಸುತ್ತೆ ನೋಡಿ, ಅದೇ ಥರ ಇದೆ, ಸ್ಮೋಕ್ ಬರುತ್ತೆ ಕುಡಿತಾ ಇದ್ದರೆ. ಅದೇ ಹಾಕಿದ್ದಾರೆ ಅನಿಸುತ್ತೆ ಒಳಗೂ. ವಿ ವಿ ಪುರಮಲ್ಲಿ ಡ್ರೈ ಐಸ್ ತಿನ್ವಲ್ಲ, ಅದೇ ಥರ ಇದೆ ಇದನ್ನು. ಎಷ್ಟೇ ತರಾವರಿ ಫುಡ್ ಇಟ್ರು ಈ ಹುಡುಗರ ಪೊಟ್ಯಾಟೊ ಟ್ವಿಸ್ಟ್ ಅಂತ ತಿನ್ನೋದು ಬಿಡಲ್ಲ. ಅದು ಬೇರೆ 100 ರೂಪಾಯಿ ಒಂದು ಇದು. ಅಲ್ಲಿಂದ ಮುಗಿಸ್ಕೊಂಡು ಆಚೆ ಬಂದರೆ ರೋಡಲ್ಲಿ ಆ್ಯಸ್ ಯೂಶಲ್ ಸ್ಟಾಲ್ಸ್ ಇಟ್ಟಿರ್ತಾರೆ, ಈ ಥರ ರಂಗೋಲಿ ಸ್ಟೆನ್ಸಿಲ್ ಎಲ್ಲ. ನೋಡಿ ಇದು ಎಷ್ಟು ಚೆನ್ನಾಗಿದೆ ಸ್ಟೆನ್ಸಿಲ್ಸ್ ಅಂದರೆ, ತುಂಬ ಕ್ಲಿಯರಾಗಿ ಬಂದಿದೆ, ಚೆನ್ನಾಗಿದೆ, ಇದನ್ನು ತೊಗೋಬೋದು. ಬೇರೆ ಕಡೆಗಿನ್ನ ನಾನು ಇಲ್ಲಿ ನೋಡಿರೋ ಸ್ಟೆನ್ಸಿಲ್ಸ್ ಆಗಲಿ ಮತ್ತು ಅವರು ಮಾರಾಟ ಮಾಡ್ತಿರೋ ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಕ್ವಾಲಿಟಿನೂ ಇದೆ. ನಾನು ಟ್ರೈ ಮಾಡಿದೆ ಮತ್ತು ಅವರು ತುಂಬ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾಯಿದ್ರು, ಈ ಥರದ್ದೆಲ್ಲ ಯೂಸ್ ಮಾಡ್ಬೋದು, ಇದನ್ನು ಹಿಂಗೆ ಹಾಕ್ಬೋದು ಎಲ್ಲ ಅಂತಲೂ. ಮತ್ತು ರೀಸನಬಲ್ ರೇಟಿಗೆ ಕೊಡ್ತಾಯಿದ್ದಾರೆ ಅವರು. ಇಂಥವ್ರಿಗೆ ಸಪೋರ್ಟ್ ಮಾಡ್ಬೋದು. ನೋಡಿ ಎಷ್ಟು ನೀಟಾಗಿ ಡೆಮಾನ್ಸ್ಟ್ರೇಟ್ ಮಾಡಿಕೊಡ್ತಾಯಿದ್ದಾರೆ. ಮತ್ತು ನಾವು ಇದು ಕಳಶ ಈ ಥರದ್ದು ಬಾಕ್ಸ್ 2 ತೊಗೊಂಡಿದ್ದೀವಿ. ಹಾಯ್, ವೆಲ್ಕಮ್ ಬ್ಯಾಕ್. ಇನ್ನೂ ಜಾಗ ರಶ್ಶು ತುಂಬ ಜಾಸ್ತಿ. ವೀಕೆಂಡಲ್ಲಂತೂ ಬರೋದಕ್ಕಾಗಲ್ಲ, ವೀಕ್ ಡೇಸಲ್ಲಿ ಬರ್ಬೋದು. 9th ಇರುತ್ತೆ ಮಾತ್ರ ಇದು. ಡಿಫ್ರೆಂಟ್ ಟೈಪ್ಸ್ ಫುಡ್ ಟ್ರೈ ಮಾಡಿ, ಬರೀ ಅದೇ ಉಪ್ಪಿಟ್ಟು ಸಾರು ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಡಿಫ್ರೆಂಟ್ ಆಗಿರೋ ನನ್ನ ಪಕೋಡ ಅಂಥವು ಮತ್ತು ಚಿಕ್ಕಿ ಎಲ್ಲ ಇತ್ತು, ಅದನ್ನು 65 ಹೋಗೋಣ, ಅದನ್ನು ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಪ್ಲಾನ್ ಮಾಡ್ಕೊಂಡು ಬನ್ನಿ. ಒಂದು 10-15 ಜನ ಹೋದರೆ ಬೇಗ ಒಬ್ಬೊಬ್ಬರು ನನ್ನ ಕೌಂಟ್ರಲ್ಲಿ ನಿಂತ್ಕೊಂಡ್ರೆ ಬೇಗ ಬೇಗ ತೊಗೊಂಡು ತಿನ್ಬೋದು. ಅದೇ ಸಂಡೇ ಅನ್ನೋದಕ್ಕೆ ಇಷ್ಟು ಕ್ರೌಡು, ವೀಕ್ ಡೇಸಲ್ಲಿ ಬಂದರೆ ಅಷ್ಟು ಕ್ರೌಡ್ ಇರಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.